ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಿಲ್ಲ, ನಾವು 3 ತಿಂಗಳ ಹಿಂದೆ ನನ್ನ ಆ್ಯನಿವರ್ಸರಿ ದಿವಸನೇ ನಾನು ಹೊರನಾಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಮನೆಯವರು ರಜೆ ಇಲ್ಲ, ಈಗ ಬೇಡ ಅಂತ ಹೇಳಿದರು. ಹಾಗಾಗಿ ಹೋಗಿರಲಿಲ್ಲ ಅವತ್ತು. ಇಲ್ಲೇ ಯಡಿಯೂರ ಹತ್ರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈಗ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು, ಅಂದರೆ ನಮ್ಮ ನೈಬರ್ಸ್ ಇರ್ಬೋದು, ನಮ್ಮ ಕುಣಿಗಲ್ ಫ್ಯಾಮಿಲಿ ಅಂತ ನಾನು ಏನು ಹೇಳ್ತೀನಿ, ಅವರೆಲ್ಲ ಸೇರಿ ಅದು ಬಸ್ಸಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಅದು ಹೇಗಾಯಿತು ಅಂದರೆ ನಿಜವಾಗ್ಲೂ ನನಗೆ ಒಂಥರ ಆಶ್ಚರ್ಯ ಆಗೋಯಿತು. ನಾವು ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಿದ್ದು ಓನ್ಲಿ 5 ಮೆಂಬರ್ಸ್ ಅಷ್ಟೇ. ಹೀಗೆ ಮಾತಾಡ್ತಾ ಒಬ್ರಿಗೊಬ್ರಿಗೆ ಹಿಂಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ, ಅಯ್ಯೋ ನಾವು ಬರ್ತೀವಿ ಕರ್ಕೊಂಡೋಗಿ ಅಂತ ಅಂದರು. ಹಾಗಾಗಿ ನಾವು ಒಂದು 13 ಜನ ಹೊರಟಿದ್ದೀವಿ. ನಾವು ನೈಟ್ ಬಿಟ್ಟಾಗ ಇಲ್ಲಿ 11 ಕಾಲಾಗಿತ್ತು. ನಿಂಬೆಡಿಗೆ ಹೋಗೋ ಚಿನ್ನಣ. ಹೊರನಾಡು ಹೋಗ್ಬಿಟ್ಟೆ, ಹೊರನಾಡು ಹಿಂಗೆ ಶೃಂಗೇರಿಗೆ ಹೋಗ್ಬಿಟ್ಟೆ, ಶೃಂಗೇರಿ ಫುಲ್ ಟೈಮ್ ಮಾಡ್ಕೊ ಒಂದೇ ಸಲ ಅಲ್ಲಿವರೆಗೂ ಆಯ್ತು. ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗೀತು. ಪೂಜೆ ನನ್ನ ಫ್ರೆಂಡ್ ಮಂಜುನೇ ಮಾಡಿದ್ರು. ತುಂಬ ಚೆನ್ನಾಗಾಯಿತು ಎಲ್ಲ. ಹಾಗೆಯೇ ಫ್ರೆಂಡ್ಸ್ ಎಲ್ಲರೂ, ಅಂದರೆ ನಮ್ಮ ಕುಣಿಗಲ್ ಫ್ಯಾಮಿಲಿ ಅಂತ ನಾನು ಏನು ಹೇಳ್ತೀನಿ, ಅವರೆಲ್ಲರೂ ನಮ್ಮ ಮನೆ ಹತ್ರನೇ ಬಂದು ಎಲ್ಲ ಅವರವರ ಡ್ರಾಪ್ ಮಾಡಿ ಹೋಗ್ತಾ ಇದ್ದಾರೆ. ಹೊರಡಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ. ನಾನು ಇಲ್ಲೇ ಎಲ್ಲರನ್ನೂ ಪರಿಚಯ ಮಾಡ್ತಾಯಿದ್ದೀನಿ. ಇವರು ಮಂಜು ಅಂತ ಹೇಳಿ ನನ್ನ ಫ್ರೆಂಡು. ಹಾಗೆ ಇವರು ಸುಜಾತ ಆಂಟಿ ಅಂತ ಹೇಳಿ, ಇವರು ಬರಲ್ಲ ಅಂತ ಹೇಳ್ಕೊಂಡೆ ನನ್ನ ಜೊತೆ ಬಂದುಬಿಟ್ರು. ಇವ್ರು ಬಂದರು ಉಷಾಕ್ಕ ಅಂತ ಹೇಳಿ. ಇವರು ರತ್ನ, ಇವರು ಗೊತ್ತಲ್ಲ ಸುಜಾತ ಆಂಟಿ. ಇವ್ರು ಬಂದು ಯಶೋಧ ಆಂಟಿ ಅಂತೇಳಿ, ಇಲ್ಲೇ ಅಗ್ರಹಾರದಲ್ಲಿದ್ದರು, ಈಗಲೂ ಅಗ್ರಹಾರದಲ್ಲೇ, ಅಂದರೆ ಎದುರುಗಡೆ ರೋಡಲ್ಲಿದ್ದಾರೆ. ಇವ್ರು ನಮ್ಮ ಸಾಕಮ್ಮ ಆಂಟಿ. ಇವರು ನನಗೆ ಹೊಸ ಫ್ರೆಂಡು ಹೇಮಾ ಅಂತ. ಹಾಗೆ ವಸಂತ ಆಂಟಿ. ಇನ್ನು ರೇಣುಕಾ ಒಬ್ಬರು ಬರಬೇಕಿತ್ತು, ಲಕ್ಷ್ಮಿ ಬರಬೇಕಿತ್ತು. ಅವರೆಲ್ಲ ಮುಂದೆ ಹತ್ಕೋತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಅವ್ರನ್ನ ಮನೆ ಹತ್ರನೇ ಹತ್ತಿಸ್ಕೊಳ್ತೀವಿ. ಎಲ್ಲ ಇವಾಗ ಫುಲ್ ಎಲ್ಲ ಜೋಶಲ್ಲಿದ್ದಾರೆ ಎಲ್ಲರೂ ಸೀಟ್ ಅರೇಂಜ್ಮೆಂಟ್ ಆಯಿತು. ಹಾಗೆ ರತ್ನ, ಹಾಗೆ ರೇಣುಕಾ ನನ್ನ ಫ್ರೆಂಡು. ಹಾಗೆಯೇ ನೀವು ನೋಡಿರ್ತೀರ ಕನಕಕ್ಕ ಅಂತ ಹೇಳಿ, ಇವರು ಮೈಸೂರು ಟ್ರಿಪ್ಗೂ ನನ್ನ ಜೊತೆ ಬಂದಿದ್ದರು. ತುಂಬ ಸೈಲೆಂಟು ಆಂಟಿ, ಜಾಸ್ತಿ ಮಾತಾಡಲ್ಲ. ಉಷಾಕ್ಕ ಎಲ್ಲರೂ ಅವರವರು ಸೀಟಲ್ಲೆಲ್ಲ ಕೂತ್ಕೊಂಡು ಇವಾಗ ಹೊರಡೋಕ್ಕೆ ಎಲ್ಲರೂ ರೆಡಿಯಾಗಿದ್ದಾರೆ. ಸುಮ್ಮನೆ ಒಬ್ರಿಗೊಬ್ರು ಹಿಂಗೆ ಹೋಗ್ತಾ ಇದ್ದೀವಿ ಅಂತ ಮಾತಾಡ್ಕೊಂಡಿದ್ದ ತಕ್ಷಣ ಎಲ್ಲರೂ ನಾವು ಬರ್ತೀವಿ ಅಂತೇಳಿ ಅವ್ರಿಗೆಲ್ಲ ನಾನು ಈ ವಿಡಿಯೋ ಮೂಲಕ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಮೈಸೂರಿಗೆ ಅಷ್ಟೇ ಎಷ್ಟೋ ಜನ ವಿಡಿಯೋ ನೋಡಿ ನಮ್ಮನ್ನೇ ಕರೆದಿಲ್ಲ ಇವನ್ನ ಅಂತ ತುಂಬ ಜನ ಕೇಳಿದ್ದುಂಟು. ಹಾಗೆಯೇ ಯಾರು ಕೂಡ ಅಷ್ಟೇ ಬಂದಮೇಲೆ ಒಂದು ಚೂರು ಬೇಜಾರಾಗಲಿ, ಅವ್ರಿಗೆ ಡಿಸಪಾಯಿಂಟ್ ಆಗಿರೋದಾಗಲಿ, ನಾನು ನಿಜವಾಗ್ಲೂ ಅವ್ರ ಹತ್ರ ಯಾರ ಬಾಯಲ್ಲೂ ಆ ಥರ ಬರಲೇ ಇಲ್ಲ. ನಿಜವಾಗ್ಲೂ ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ಡ್ರೈವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಬ ಚೆನ್ನಾಗಿ ನೀಟಾಗಿ ಕರ್ಕೊಂಬಂದಿದ್ದಾರೆ. ರಾತ್ರಿ ಅಂತೂ ನಾವು ಎಲ್ಲಿ ನಿದ್ದೆ ಮಾಡಿಬಿಡ್ತಾರೋ ಅಂತ ನಮಗೆ ಭಯ ಆಗಿತ್ತು. ಪಾಪ ಅವರು ಒಂದು ಚೂರು, ನಾನು ಡೈರೆಕ್ಟಾಗಿ ಕೇಳಿದೆ, ನಿದ್ದೆಗಿದ್ದೆ ಬಂದರೆ ಏನು ಮಾಡ್ತೀರಾ, ಟೀ ಎಲ್ಲಾದರೂ ಕುಡಿತೀರಾ ಅಂತ. ಇಲ್ಲ ಅಕ್ಕ, ನನಗೆ ಆ ಥರ ನಿದ್ದೆ ಏನು ಜಂಪ್ ಆಗಲ್ಲ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಸುಜಾತ ಆಂಟಿ ನೋಡ್ಬೋದು ನೀವು, ನಾವು ಬರೋಲ್ಲಮ್ಮ, ನಿದ್ದೆ ಟೈಮಲ್ಲಿ ತೂಗಿಸ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಲ್ಮೋಸ್ಟ್ ನಾವಿವಾಗ ಹೊರನಾಡಿಗೆ ರೀಚ್ ಆಗಿದ್ದು 4:51 ಆಗಿತ್ತು. ಫಸ್ಟ್ ಇವಾಗ ರೂಮ್ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಮಾತಾಡಿದ್ವಿ. ಆಗಲೇ ರೂಮೆಲ್ಲ ಬುಕ್ ಮಾಡೋದಕ್ಕೆ ಎಲ್ಲ ಫಿಲಪ್ ಆಗಿಬಿಟ್ಟಿದೆ, ಎಲ್ಲೂ ಇಲ್ಲ ಅಂತ ಹೇಳಿದ್ರು ಡ್ರೈವರು. ಅಲ್ಲಿ ನೋಡಿದ್ರೆ ಬರೀ ಸ್ಕೂಲ್ ಮಕ್ಕಳು, ಅಯ್ಯಪ್ಪ ಸ್ವಾಮಿಗಳು ತುಂಬ ಅಂದರೆ ತುಂಬ ಜನ ಇದ್ದರು. ಯಾಕೆಂದರೆ ಇವಾಗ ಸ್ಕೂಲ್ ಟ್ರಿಪ್ಪೆಲ್ಲ ಕರ್ಕೊಂಡು ಹೋಗೋದು ಡಿಸೆಂಬರ್ ಟೈಮಲ್ಲೇ. ಹಾಗಾಗಿ ರೂಮೆಲ್ಲ ಸಿಗೋದು ಕಷ್ಟ ಅಂದರು. ಹಾಗೆ ನಾನೇ ಅಲ್ಲಿ ನೋಡಿದ್ವಿ, ಒಂದು 2 ರೂಮ್ ಮಾಡ್ಕೊಂಡ್ವಿ 13 ಜನಕ್ಕೆ. ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು.
ಒಂದು ರೂಮಲ್ಲಿ 6 ಜನ, ಒಂದು ರೂಮಲ್ಲಿ 7 ಜನ ಹೀಗೆ ಉಳ್ಕೊಂಡ್ವಿ ನಾವು. ರೂಮ್ ನೋಡ್ತಾ ಇರ್ಬೋದು ನೀವು, 300 ರುಪೀಸ್ ಇದು, 24 ಅವರ್ಸ್ಗೆ. ತುಂಬ ಚೆನ್ನಾಗಿತ್ತು ರೂಮೇನೋ, ತುಂಬಾ ಇಷ್ಟ ಆಯಿತು. ಹಾಗೆ ನೀಟಾಗೂ ಇತ್ತು. ನಾವು ಬೇಗ ರೆಡಿ ಆಗಿಬಿಡೋಣ ಅಂತ ಹೇಳಿ 5:30ಇಂದ ಬಿಸಿನೀರು ಬರೋಕ್ಕೆ ಶುರುವಾಗುತ್ತೆ. 1/2 ಅವರ್ ಅಷ್ಟೇ ಬಿಸಿನೀರು ಬರೋದು ಅಂತ ಹೇಳಿದ್ರು. ಹಾಗಾಗಿ ನಾವು ಬೇಗ ಎಲ್ಲರೂ ಸ್ನಾನ ಮಾಡಿ ರೆಡಿ ಆದ್ವಿ. ಆಂಟಿ ಆಯ್ತಾ ರೆಡಿ ನಿಮ್ಮದು? ತಿರುಗಿ ಕಡೆ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ಈ ಕಡೆ ರೂಮಲ್ಲಿದ್ದವರು ಆಂಟಿದಿರೆಲ್ಲ ರೆಡಿ ಆಗ್ತಿದ್ದಾರಾ ಅಂತ ಹೋಗಿ ನೋಡೋಣ ಅಂತ ನೋಡಿದೆ. ಎಲ್ಲರೂ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದ್ದರು. ಏನು ಸಖತ್ತಾಗಿ ರೆಡಿಯಾಗಿದ್ರು ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಆ್ಯಕ್ಚುಲಿ ಕ್ರೀಮ್ ಕಲರ್ ಸೀರೆ ಕೊಟ್ಟಿದ್ದ ಐಡಿಯಾ ಬಂದು ರೇಣುಕಾ ಅವರು. ಒಂದು 3 ಜನಕ್ಕೆ ಅದು ವಿಷಯ ಹೋಗಿರಲಿಲ್ಲ. ಪಾಪ ಅವರೆಲ್ಲ ಹೇಳಿದ್ರು, ನೀನು ಹೇಳಿದರೆ ನಾವು ತೊಗೊಂಡು ಬಂದು ಉಡ್ಕೊತಿದ್ವಿ ಅಂತ. ಈ ವಿಷಯ ಅವರಿಗೆ ತಿಳಿಸ್ತಲೇ ಇದ್ದಿದ್ದು ನನ್ನ ತಪ್ಪು. ಹಾಗಾಗಿ ಈ ವಿಡಿಯೋ ಮೂಲಕ ನಾನು ಅವ್ರಿಗೆ ಸಾರಿ ಕೇಳ್ತೀನಿ. ನೋಡ್ತಾ ಇರ್ಬೋದು ಇವರು ಯಂಗ್ ಗಂಡ ಎನರ್ಜಿಕ್ ಆಂಟಿ ಸುಜಾತ ಆಂಟಿ ತುಂಬಾ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದ್ದಾರೆ. ಎಲ್ಲರಿಗೂ ಆಯಿತು. ಇವಾಗ ಬೇಗ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾದ್ವಿ. ಏನು ಅನಿಸ್ತಿದೆ ಅಂತ ಹೇಳಿ ಆಂಟಿ ನಮ್ಮ ಜೊತೆ ಬಂದಿದ್ದಕ್ಕೆ? ಖುಷಿ ಆಗ್ತೈತೆ ನಮ್ಗೇನು ಹಂಗೇನು ಯಾರ ಜೊತೆ ಇವ್ರ ಜೊತೆ ಅಂತ ಏನಿಲ್ಲ. ಏನಿಲ್ಲ, ಅಲ್ಲಿ ಹಂಗಾನೆ ಇಲ್ಲೂ ಹಂಗಾನೆ. ಈಗ ನಮ್ಮ ಜೊತೆ ನೀವು ಇಲ್ಲ, ನಾವು ಬಂದಿದ್ದೀವಿ ಕರೆದ ತಕ್ಷಣ ಬಂದಿದ್ದೀವಿ. ನಮ್ಗೇನು ಅಲ್ಲಿ ಹಿಂಗೇನೆ ಇಲ್ಲೂ ಹಂಗೇನೆ ಅಲ್ಲಿದೆ. ಫಸ್ಟ್ ಟೈಮ್ ಅಲ್ವಾ, ಹೆಂಗಿರ್ತದೆ ನೋಡ್ಕೋಬೋದಲ್ವಾ. ಆಮೇಲೆ ಏನ್ ಚೇಂಜ್ ಏನಿಲ್ಲ ನೋಡು ನೀವೇ ತರ ಹೇಳ್ತಾ ಇರೋದು ಇವಾಗ. ಹೇಳಿದ್ದೇನು ಅಲ್ಲಿ ಒಂದಿನ ನೋಡೋ ಅವಶ್ಯಕತೆ ಇಲ್ಲ. ಬೆಳ್ಳಿಗೆ ಅಲ್ವಾ ಇರೋದು? ಬೆಳ್ಳಗೆ ಕಾಣಿಸ್ತಾ ಇದ್ದೀರಾ? ಅಲ್ಲಿ ಹಂಗ ಬೆಳ್ಳಗಾಗ್ಬಿಟ್ಟೈತಲ್ಲ. ಅಲ್ಲ, ಬೆಳ್ಳಗಾಗ್ಬಿಟ್ಟೈತೆ ಎಣ್ಣೆ ಅಂತ ಅವ್ರಂದ್ರು. ಅವ್ರು ಸ್ವಲ್ಪ ಇದು ಮಾಡ್ಕೊಂಡ್ರಲ್ಲ, ಜಾಸ್ತಿ ಆಯ್ತು, ಪೌಡ್ರ್ ಜಾಸ್ತಿ ಆಗೈತೆ ಅಂತ. ನಾವು ಮಾಡ್ಕೊಂಡಿದ್ದಂಥ ರೂಮಿಂದು ವೀಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಬಿಸಿನೀರು ಕೂಡ ಫೆಸಿಲಿಟಿ ಇತ್ತು. ಅರ್ಧ ಗಂಟೆ ಅಷ್ಟೇ, ಬೆಳಗ್ಗೆ 5:30ರಿಂದ 6 ಗಂಟೆ ಅಂತ ಹೇಳಿದ್ರು. ರಾತ್ರಿ ಅವ್ರ ಮುಖ ಎಲ್ಲ ನೀಟಾಗಿ ಕಾಣಿಸಿರ್ಲಿಲ್ಲ. ಅದಕ್ಕೆ ಇವಾಗ ನಾನು ಆಲ್ಮೋಸ್ಟ್ 6:15ಗೆಲ್ಲ ನಾವು ರೆಡಿ ಆದ್ರಿ. ನೀವು ಅಲ್ಲಿ ಗಡಿಯಾರ ನೋಡಬೇಕಿತ್ತು, 6:15 ತೋರಿಸ್ತಾ ಇತ್ತು. ಆಚೆ ಬಂದ್ವಿ, ಸಿಕ್ಕಾಬಟ್ಟೆ ಥಂಡಿ, ಅಪ್ಪ ಹಿಮ ಎಲ್ಲ ತುಂಬ್ಕೊಂಬಿಟ್ಟಿತ್ತು. ಜನ ಜಾಸ್ತಿ, ಎಲ್ಲೆಲ್ಲಿ ನೋಡಿದ್ರು ಸ್ಕೂಲ್ ಮಕ್ಕಳು. ಅಯ್ಯಪ್ಪ ಸ್ವಾಮಿಗಳು ಏನಪ್ಪ ಮಾಡೋದು, ಇಷ್ಟೊಂದು ಚೆನ್ನಾಗಿದ್ದಾರೆ ಅಂದ್ಕೊಂಡು ಬಂದ್ವಿ. ಹಾಗೆ ರೇಣುಕೋರು ತುಂಬ ಅಂದರೆ ತುಂಬ ದೊಡ್ಡ ಹಾರ ತೊಗೊಂಡು ಬಂದಿದ್ರು ದೇವ್ರಿಗೆ. ಅದು ನನ್ನ ಕಡೆಯಿಂದ ಇದು ಒಂದು ತಪ್ಪಾಗ್ಬಿಟ್ಟಿತ್ತು ಅವ್ರಿಗೆ. ಯಾಕೆಂದರೆ ನಾನು ಮಂಗಳವಾರನೇ ಹೋಗ್ತೀನಿ ಅಂತ ಹೇಳಿದ್ದೆ. ಅವರು ಆಗಲೇ ಹಾರನ ಆಲ್ರೆಡಿ ತೊಗೊಂಡು ಬಂದುಬಿಟ್ಟಿದ್ರಂತೆ ಅವ್ರ ಮನೆಯವರು. ತಿರ್ಗಾ ಕ್ಯಾನ್ಸಲ್ ಆಯಿತು ಅಂಥೇಳಿ ತಿರ್ಗಾ ಅವರು ವಾಪಸ್ ಕೊಟ್ಟು ಕಳಿಸಿ, ತಿರ್ಗಾ ಇದು ಬುಧವಾರ ತಿರ್ಗಾ ಮಾಡಿಸ್ಕೊಂಡು ಹೊಸ ಹಾರ ತೊಗೊಂಡು ಬಂದಿದ್ದಾರೆ. ನಾವು ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ ನೋಡಿ. ಎಲ್ಲ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೀವು ಗಮನಿಸ್ತಾ ಇರ್ಬೋದು ನೋಡಿ, ಅಲ್ಲಿ ಅಯ್ಯಪ್ಪ ಸ್ವಾಮಿಗಳೆಲ್ಲ ಹೋಗ್ತಾ ಇದ್ದಾರೆ. ಹಾಗೆಯೇ ಇಲ್ಲಿಂದನೇ ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಕೂಡ ನಿಮಗೂ ಕೂಡ ಆಗಲಿ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿದ್ದೀನಿ. ಜಾಸ್ತಿ ಝೂಮ್ ಹಾಕಿದ್ರೆ ಬ್ಲರ್ ಆಗುತ್ತೆ ಅಂತೇಳಿ ಇಷ್ಟೇ ನಾನು ಮಾಡಿರೋದು. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಆಲ್ಮೋಸ್ಟು ನಾವಿಲ್ಲಿ 2 ಸಲ ದರ್ಶನ ಮಾಡಿದ್ವಿ. ಹೇಗೆ ಏನು ಅಂತ ನಿಜವಾಗ್ಲೂ ಖಂಡಿತ ನಮಗೆ ಆಶ್ಚರ್ಯ ಆಗೋಯಿತು. ಈಗ ಅಲ್ಲೇ ಫೋಟೋ ಎಲ್ಲ ತಗೊಂಡು ವಿಡಿಯೋ ಮಾಡಿಕೊಂಡೆ. ಹಾಗೆ ಅಲ್ಲಿ ಫೋಟೋ ಎಲ್ಲ ತೊಗೊಳಂಗಿಲ್ಲ ಅಂತ ಹೇಳಿದ್ರು. ಇಷ್ಟು ಮಾತ್ರ ಅಷ್ಟೇ ನಾನು ತೊಗೊಳಕ್ಕಾಗಿದ್ದು. ಆಲ್ಮೋಸ್ಟು ನನ್ನ ಏಜಲ್ಲಿ ಇದ್ದವರು ಇಲ್ಲಿ 3ರಿಂದ 4 ಜನ ಅಷ್ಟೇ ಇದ್ದಿದ್ದು. ಇನ್ನೆಲ್ಲರೂ ಸ್ವಲ್ಪ ದೊಡ್ಡವರು, ಆಗಲೇ ಅಳಿದಿರೋ ಮೊಮ್ಮಕ್ಕಳದಿರೋ ಬಂದಿರೋರೇ ಇದ್ದಿದ್ದು. ಹಾಗಾಗಿ ನನಗೆ ಅವ್ರ ಜೊತೆ ಅವರು ಆಗಲಿ ನಾವಾಗಲಿ ಅವ್ರು ಚಿಕ್ಕವರು ಅವ್ರು ದೊಡ್ಡವರು ಅಂತ ಭೇದ ಭಾವ ಏನಿರಲಿಲ್ಲ. ಯಾಕೆಂದರೆ ನಾವೆಲ್ಲ ಒಂದೇ ಥರ ಮಾತಾಡ್ಕೊಳ್ಳೋದು ಆ ಥರ ಎಲ್ಲ ಏನಿರಲಿಲ್ಲ. ಯಾಕೆಂದರೆ ವಯಸ್ಸಿನ ಡಿಫ್ರೆನ್ಸ್ ಅಂತ ನನಗಂತ ಏನು ಅನ್ನಿಸ್ತಿಲ್ಲ. ಯಾಕೆಂದರೆ ಎಲ್ಲರೂ ಒಂದೇ ಥರ ಥಿಂಕ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಶೃಂಗೇರಿ ಕಡೆ ಬಂದ್ವಿ. ಶೃಂಗೇರಿಲೂ ಅಷ್ಟೇ ತುಂಬ ಜನ ಇದ್ದರು. ನೀವು ನೋಡ್ತಾ ಹೋಗಿ ವೀಡಿಯೋನಲ್ಲಿ. ನಿಜವಾಗ್ಲೂ ಎಲ್ಲೆಲ್ಲಿ ನೋಡಿದ್ರು ಬರೀ ಸ್ಕೂಲ್ ಮಕ್ಕಳು. ಯಾಕೆಂದರೆ ಡಿಸೆಂಬರ್ ಟೈಮೇ ಅಷ್ಟು ಅನಿಸುತ್ತೆ. ಯಾಕೆಂದರೆ ಸ್ಕೂಲಲ್ಲಿ ಟ್ರಿಪ್ಪ ಹಾಕೋ ಟೈಮ್ ಅನಿಸುತ್ತೆ ಇದು ಡಿಸೆಂಬರು. ಹಾಗಾಗಿ ತುಂಬ ಅಂದರೆ ತುಂಬ ಜನನೇ ಇದ್ದರು. ಹಾಗೆ ಅಕ್ಷರಾಭ್ಯಾಸಕ್ಕೆ ಎಲ್ಲ ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳನ್ನೇ ಕರ್ಕೊಂಬಂದಿದ್ರು. ಈಗ ಸ್ಕೂಲಿಗೆ ಅಂದರೆ ಫ್ರೀ ನರ್ಸರಿ
ಮಾಂಟೆಸರಿ ಸೇರಿಸೋ ಮಕ್ಕಳು ಅಂತ ಅಷ್ಟು ಮಕ್ಕಳನ್ನು ಕರ್ಕೊಂಡು ಬಂದಿದ್ದರು. ಬಿಸಿಲತ್ತಿದ್ಮೇಲೆ ಸರಿ ಆಯ್ತಲ್ಲ. ಅದಕ್ಕೆ ಹೇಳಿದೆ ಇಲ್ಲಿಗೆ ಹೋಗೋಣ. ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳ್ತಿದ್ದೆ. ಫೋಟೋ ತೆಕ್ಕೋಬೇಕಾದ್ರೆ ಪಾಪ ಅವರೆಲ್ಲ ತೆಗೆಸ್ಕೊಳ್ಳೋರು, ಬಾ ನೀನು ಅಂತ ಕರೆಯೋರು. ಪಾಪ ಎಲ್ಲರೂ ಹಂಗೆ ಕರೆಯೋರು. ಬಟ್ ನಾನು ಅಲ್ಲಿ ಹುಡ್ಕಾಡ್ತಿದ್ದೀನಿ, ಯಾರು ಅಲ್ಲಿ ಓಡಾಡ್ತಾರ, ಯಾರನ್ನ ಕರೆಯೋಣ ಯಾರನ್ನ ಬಿಡೋಣ ಅಂತ ಹೇಳಿ. ನಿಜವಾಗ್ಲೂ ನನಗೆ ಒಂದು 5 ಪ್ಲೇಸಲ್ಲೂ ಹಂಗೆ ಆಯಿತು. ಅವ್ರದ್ದೆಲ್ರದ್ದು ಫೋಟೋ ತೆಗಿತಾ ಇದ್ದೀನಿ, ಯಾಕೆಂದರೆ ಎಲ್ರದ್ದು ಜೊತೇಲಿ ಹೋಗಿರೋದು ಜೊತೇಲಿರಬೇಕು ಅಂತ ಹೇಳ್ಬಿಟ್ಟು ಫೋಟೋಗಳು ಅವರು ಪಾಪ ಬನ್ನಿ ನಿಂತ್ಕೊಳ್ಳಿ ನಾವು ಸೆಲ್ಫಿ ತೆಕ್ಕೊಳ್ಳೋಣ ಅಂದರೆ ಸೆಲ್ಫಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಅದಕ್ಕೆ ಅಲ್ಲಿ ಯಾರು ಸಿಗ್ತಾರ ಅಂತ ಹುಡ್ಕಾಡ್ತಾ ಇದ್ದೆ. ಈಗೆಲ್ಲ ಕಡೆ ದರ್ಶನ ಆಯಿತು. ಎಲ್ಲ ಕಡೆನೂ ಅಷ್ಟೇ ಆ ಸೀರೆಗಳು ಥೀಮ್ ಮಾಡ್ಕೊಂಡು ಬಂದಿದ್ರು ನೋಡಿ. ಇಲ್ಲೆಲ್ಲ ಪಿಂಕ್ ಹಾಕ್ಕೊಂಡಿದ್ದಾರೆ, ಅಲ್ಲೆಲ್ಲ ಸ್ಕೈ ಬ್ಲೂ ಹಾಕ್ಕೊಂಡಿದ್ದಾರೆ, ನಾವೆಲ್ಲ ಕ್ರೀಮು ವೈಟ್ ಈ ಥರ ಹಾಕ್ಕೊಂಡು ಬಂದಿದ್ವಿ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈ ಥರ ದೇವಸ್ಥಾನಗಳಿಗೆ ಸೀರೆಗಳು ಹಾಕ್ಕೊಂಡು ಹೋಗೋದು ತುಂಬಾ ಇಷ್ಟ. ಯಾಕಂದರೆ ನಾನು ಸ್ವಲ್ಪ ಸೀರೆ ಯೂಸ್ ಮಾಡೋದೇ ಸ್ವಲ್ಪ ಕಡಿಮೆ. ನಾನು ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗಳೇ ಯೂಸ್ ಮಾಡ್ತಿರ್ತೀನಿ. ಈ ಥರ ಒಂದು ಐಡಿಯಾ ಕೊಟ್ಟಿದ್ದು ರೇಣುಕವ್ರು ಅಂತ ಹೇಳಿದ್ನಲ್ಲ, ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇಲ್ಲಿ ಶೃಂಗೇರಿನಲ್ಲಿ ಬಂದ್ವಿ. ಮೀನುಗಳಂತೂ ತುಂಬ ಅಂದರೆ ತುಂಬಾ ಇತ್ತು. ಎಲ್ಲ ಪುರಿ ಹಾಕ್ತಾಯಿದ್ರು, ಎಲ್ಲ ಎಗ್ರಿ ಬರ್ತಾಯಿತ್ತು. ಚೆನ್ನಾಗಿತ್ತು ಇದು ನೋಡೋದಕ್ಕೆ. ಮೀನುಗಳೆಲ್ಲ ಎಷ್ಟು ಇದೆ ನೋಡಿ ಮೀನುಗಳು. ತಿನ್ಬೋದ ಮಂಜು ಮೀನನ್ನು? ತಿಂತಾರ ಹೇಳು. ಇದೆಲ್ಲ ನೋಡಿಕೊಂಡು ತಿಂಡಿಗೆ ಟೈಮ್ ಆಯಿತು. ನಮ್ಮ ಜೊತೆ ಬಂದಿದ್ದು ರತ್ನ ಸಿಕ್ಕಾಬಟ್ಟೆ ವಾಮಿಟ್ ಮಾಡಿಕೊಂಡು ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿದ್ಲು ಪಾಪ ಅವಳು. ಘಾಟ್ ಸೆಕ್ಷನಲ್ಲಿ ಕೆಲವ್ರಿಗೆ ಈ ಥರ ಆಗುತ್ತೆ. ಅಲ್ಲೇ ದೇವಸ್ಥಾನದ ಹತ್ರ ಗಣೇಶ ಹೋಟೆಲ್ ಅಂತ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ನಮ್ಮ ಕುಣಿಗಳು ಬದಲು ತುಂಬಾ ನೆನಪಾಗೋಯ್ತು. ತಿಂಡಿ ಅಂತೂ ತುಂಬಾ ಚೆನ್ನಾಗಿತ್ತು. ಏನೇನು ಬೇಕೋ ಅದನ್ನು ಆರ್ಡ್ರ್ ಮಾಡಿಕೊಂಡು ತೊಗೊಂಡ್ವಿ. ಆಲ್ಮೋಸ್ಟು ನಾವು ಎಲ್ಲರೂ ತೊಗೊಂಡಿದ್ದು ದೋಸೆ, ಮಸಾಲೆ ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕೆಲವು ಹೋಟ್ಲಲ್ಲಿ ಹುಳಿ ಬಂದಿರುತ್ತೆ, ಆಮೇಲೆ ಚಟ್ನಿ ಚೆನ್ನಾಗಿರಲ್ಲ, ಈಗ ಪಲ್ಯ ಚೆನ್ನಾಗಿರಲ್ಲ, ಆ ಥರ ಇರೋದು. ಆದರೆ ಇಲ್ಲ ಆ ಥರ ಆಗಲಿಲ್ಲ, ತುಂಬ ಚೆನ್ನಾಗಿತ್ತು ಟಿಫನ್ ಎಲ್ಲ. ಎಲ್ಲರೂ ಅದೇ ಹೇಳಿದ್ರು. ಆಮೇಲೆ ನಾನು ಒಂದು ಪೂರಿ ಕೂಡ ತೊಗೊಂಡಿದ್ದೆ, ಒಂದು ಪ್ಲೇಟು. ಅದನ್ನೆಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ, ಚೆನ್ನಾಗಿತ್ತು. ಅದೆಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ವಿ. ಹಾಗೆ ಅಲ್ಲಿ ನೇತ್ರಾವತಿ ನದಿ ಹತ್ರ ಹೋಗೋಣ ಅಂದ್ಕೊಂಡ್ವಿ. ನೀರಂತೂ ಇರಲಿಲ್ಲ, ಫುಲ್ಲೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅಲ್ಲೇ ನಿಂತ್ಕೊಂಡು ನೋಡಿದ್ವಿ ಗಾಡಿನಲ್ಲೇ. ಯಾಕೋ ಅದು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಇವಾಗ ಸೀದಾ ದೇವಸ್ಥಾನದ ಹತ್ರ ಹೋಗ್ಬಿಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಾನು ಮತ್ತೊಮ್ಮೆ ಈ ವಿಡಿಯೋ ಮೂಲಕ ಹೇಳ್ತೀನಿ ಡ್ರೈವರ್ಗೆ, ನಿಜವಾಗ್ಲೂ ನಮ್ಮನ್ನು ಎಷ್ಟು ಸೇಫಾಗಿ ಕರ್ಕೊಂಡು ಬಂದರು ಅಂದರೆ 13 ಜನದ ಜೀವ ಅವ್ರ ಕೈಯಲ್ಲಿರುತ್ತೆ. ಯಾವ ಥರ ಓಡಿಸ್ತಾರೆ ಅಂದರೆ ಅಲ್ಲಿ ನಿಜವಾಗ್ಲೂ ಅಲ್ಲೆಲ್ಲ ರೋಡೆಲ್ಲ ಸರಿ ಮಾಡ್ತಾಯಿದ್ರು. ಯಪ್ಪ ಹೆಂಗಪ್ಪ ಹೋಗೋದು. ಇವ್ರು ಸ್ವಲ್ಪ ಚಿಕ್ಕವರು ಏಜಲ್ಲಿ. ನಾನು ಇವ್ರಿಗೆ ಅಣ್ಣ ಅನ್ನೋಕ್ಕಾಗಲ್ಲ, ಯಾಕೆಂದರೆ ತುಂಬ ಚಿಕ್ಕವರಿದ್ದಾರೆ ಇವರು, ರವಿ ಅಂತೇಳಿ. ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ರೋಡೆಲ್ಲ ಗಲೀಜು ಅಂದರೆ ಸ್ವಲ್ಪ ಕೆಲಸ ಕಾಮಗಾರಿ ನಡೀತಾ ಇತ್ತು. ಹಾಗಾಗಿ ಅಲ್ಲೆಲ್ಲ ಎಷ್ಟು ಕೇರ್ಫುಲ್ಲಾಗಿ ನಮ್ಮನ್ನು ಕರ್ಕೊಂಡು ಬಂದು ಅಂದರೆ ನಿಜವಾಗ್ಲೂ. ಯಾಕಂದರೆ ನಾವು 4 ಜನ ನಿದ್ದೆನೇ ಮಾಡಿಲ್ಲ. ಅವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ, ಈ ಥರ ರೋಡಿದೆ. ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ನಿದ್ದೆ ಮಾಡಿದ್ರು, ನಾವು ನಿದ್ದೆನೇ ಮಾಡಲಿಲ್ಲ. ಈಗ ಆಲ್ಮೋಸ್ಟು ನಾವು ಧರ್ಮಸ್ಥಳ ರೀಚ್ ಆದ್ವಿ. ಈ ವಿಡಿಯೋ ಏನಾದರೂ ಡ್ರೈವರ್ ನೋಡ್ತಾ ಇದ್ರೆ ನಿಜವಾಗ್ಲೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ದರ್ಶನಕ್ಕೆ ಬೇಗ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ರತ್ನ ನಾನು ಜ್ಯೂಸ್ ಕುಡಿಬೇಕು ಆಂಟಿ, ಬಾ ಜ್ಯೂಸ್ ಕುಡ್ಕೊಂಬರೋಣ ಅಂತ ಹೋದ್ವಿ. ಅವಳು ಹೇಳ್ತಾ ಇದ್ದೀನಿ ನಾನಲ್ಲಿ ಕಬ್ಬಿನ ಜ್ಯೂಸ್ ಇಲ್ಲಮ್ಮ, ಇದನ್ನೇ ಕುಡಿ, ಸೋಡಾಗಳೇ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನಿನಗೂ ಅಂತ. ಬಟ್ ಅವಳು ಕೇಳಲೇ ಇಲ್ಲ ನನಗೆ ಕಬ್ಬಿನಲ್ಲೇ ಬೇಕು ಅಂತ. ಪಾಪ ಅವಳಿಗೆ ಸಿಗಲೇ ಇಲ್ಲ. ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲೂ ಅಷ್ಟೇ, ಇಲ್ಲೂ ತುಂಬ ಜನನೇ ಇದ್ದರು. ಬಟ್ ನಮಗೆ 1/2 ಅವರ್ ಅಷ್ಟೇ, 1:20 1/2 ಅವರ್ ಅಷ್ಟೇ ನಮಗೆ ಬೇಗ ಕೂಡ ದರ್ಶನ ಆಯಿತು. ಇಲ್ಲಿ ರತ್ನಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು ಪಾಪ ಅವಳಿಗೆ. ಅವರೆಲ್ಲ ದರ್ಶನಕ್ಕೆ ನಿಂತಿದ್ದಾಗ ಒಂದು ಪ್ರಸಾದ ತೊಗೋಬೇಕು ಅಂತ ಹೋದರು. ಆಮೇಲೆ ಆಂಟಿ ನಂಗೆ ಹೊಟ್ಟೆ ಸಿಗಿದೆ ಬನ್ನಿ ಹೋಗೋಣ ಅಂದರು. ನನಗೆ ಒಂಥರ ಸ್ವಲ್ಪ ಬೇಜಾರು ಅನ್ನಿಸ್ತು ಪಾಪ, ಯಾಕೆಂದರೆ ಅವಳು ಹೊಟ್ಟೆ ಒಳಗೆ ಏನೂ ಇರಲಿಲ್ಲ, ಫುಲ್ಲೆಲ್ಲ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ಲು. ಇಲ್ಲೇ ಸ್ವಾಮಿ ಪ್ರಸಾದ ತಿಂದ್ವಿ. ಇಲ್ಲಿಂದ ನಾವು ಸೌತಡ್ಕಗೆ ಹೊರಟ್ವಿ. ಯಾಕಂದರೆ ನಾವು ಸೌತಡ್ಕ ಪ್ಲ್ಯಾನ್ ಇರಲಿಲ್ಲ, ಯಾಕಂದರೆ ಧರ್ಮಸ್ಥಳದಲ್ಲಿ ಲೇಟ್ ಆದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಾಗ್ಲಾಕ್ಬಿಡ್ತಾರೆ ಅಂತ ಹೇಳಿದರು ನಮ್ಮ ಮನೆಯವರು. ಆಲ್ಮೋಸ್ಟ್ ಎಲ್ಲರೂ ಹಂಗೆ ಅಂತ ಇದ್ದರು, ಲೇಟ್ ಆಗಿಬಿಟ್ರೆ ಅಲ್ಲಿ ಬಾಗ್ಲಾಕ್ಬಿಡ್ತಾರೆ, ನಾವು ಅಲ್ಲಿ ದರ್ಶನ ಮಾಡೋದಕ್ಕಾಗಲ್ಲ ಅಂತ ಹೇಳಿದರು.
ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಕೇಳಿದೆ, ಬೇಗ ದರ್ಶನ ಆಯಿತು, ಅಲ್ಲಿ ಹೋಗ್ಬೋದಾ, ತಿರ್ಗಾ ನಾವು ಅಲ್ಲಿಗೆ ಹೋದರೆ ದರ್ಶನ ಆಗುತ್ತಾ ನಮ್ಮದು ಅಂತ ಕೇಳಿದೆ. ಅದಕ್ಕೆ ಇಲ್ಲ ಆಗುತ್ತೆ, ಹೋಗ್ಬಿಟ್ಟು ಬಾ ಅಂತ ಅಂದರು. ನಾವಿಲ್ಲೆಲ್ಲ ದರ್ಶನ ಎಲ್ಲ ಆಯಿತು. ಇಲ್ಲೂ ಅಷ್ಟೇ, ನನಗಿಲ್ಲಿ ಹೋಗಿದ ತಕ್ಷಣ ನನಗೆ ನಿಜವಾಗ್ಲೂ ಮನಸ್ಸಿಗೆ ಸಖತ್ತು ಖುಷಿ ಅನಿಸುತ್ತೆ. ಯಾಕಂದರೆ ನನ್ನ ಫೇವ್ರೆಟ್ ದೇವರು ಅಂತ ಹೇಳಿದ್ರೆ ಗಣೇಶ. ಪ್ರಸಾದ ಕೂಡ ಆಂಟಿ ಕೊಟ್ಟರು, ತುಂಬಾ ಚೆನ್ನಾಗಿರುತ್ತೆ ಈ ಪ್ರಸಾದ, ಸಖತ್ ಇಷ್ಟ ನನಗಿದು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಇಲ್ಲೂ ಅಷ್ಟೇ ನಾವು 2 ರಿಂದ 3 ಸಲ ನಾವಿಲ್ಲಿ ದರ್ಶನ ಮಾಡಿದ್ದೀವಿ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಇಲ್ಲಿಗೆ ನಾವು ಫ್ಯಾಮಿಲಿ ಬರಬೇಕು ಅಂದ್ಕೊಂಡಿದ್ವಿ. ಮಗಳ ಎಕ್ಸಾಮ್ ಇದೆ, ಅವಳು ಓದ್ಕೋಬೇಕು, ಹಾಗಾಗಿ ಎದ್ಬಿಟ್ಟು ನಾನು ಅವಳನ್ನ ಕರ್ಕೊಂಬರೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದೆಲ್ಲ ಆದಮೇಲೆ ನಾವು ಇನ್ನೇನು ಗಾಡಿ ಹತ್ರ ಹೋಗ್ತಾ ಇದ್ದೆ ನಾನು. ಆಮೇಲೆ ಮಂಜು ಆಮೇಲೆ ರೇಣುಕಾ ಅವರು ಹೇಳಿದ್ರು, ಯಾಕೆ ಹಂಗೆ ಹೋಗ್ತಾ ಇದೆಯಾ ಬಾ ಅಂದರು. ನಾನು ಗಾಡಿ ಹತ್ರ ಹೋಗ್ಬೇಕಲ್ಲ ನಡೀರಿ ಅಂದೆ. ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಗಿತ್ತು, ಯಾಕೆ ಹಿಂಗೆ ಹೇಳ್ತಾವ್ರು ಇವ್ರು. ಇಲ್ಲೇನಿದೆ ಅಂದರೆ ಮೂಲ ದೇವರಿರೋದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ, ಇಲ್ಲೇ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮೂಲ ದೇವರು ಏನಿದೆ ಅಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ದೇವರು ಬಾ ನೋಡ್ಕೊಂಬರೋಣ, ಯಾಕೆ ಇಲ್ಲಿ ನೋಡಿಲ್ವ ನೀನು ಅಂತ ಕೇಳಿದ್ರು. ಬಟ್ ನಾನು ನಿಜ ನೋಡಿರಲಿಲ್ಲ ಇಲ್ಲಿ. ಈ ವಿಡಿಯೋ ಮೂಲಕ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬಂದು ನಮ್ಮ ಮನೆಯವ್ರನ್ನ ಕೇಳಿದೆ, ಇಲ್ಲಿ ಮೂಲ ದೇವ್ರನ್ನ ನನಗಲ್ಲಿ ತೋರಿಸೇ ಇಲ್ಲ ನೀನು ಇಷ್ಟು ವರ್ಷ ಆದ್ರೂ ಅಂತ ಕೇಳಿದೆ. ಇಲ್ಲ ತೋರಿಸಿದ್ದೀನಿ ಅಂದರು. ನನಗದು ಬಟ್ ನೆನಪೇ ಇಲ್ಲ, ನಾನಂತೂ ಖಂಡಿತ ನೋಡಿಲ್ಲ, ಇದೇ ಫಸ್ಟು ನೋಡ್ತಾ ಇರೋದು. ಹಾಗೆ ಅಲ್ಲಿ ಕುಮಾರಧಾರ ನದಿ ಕೂಡ ಹರಿಯುವಂಥ ಜಾಗ, ನದಿ ಕೂಡ ಇದೆ ಅಲ್ಲೇ ಪಕ್ಕದಲ್ಲೇ. ಹಾಗಾಗಿ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ 2 ಸಲ ನಾವು ದರ್ಶನ ಮಾಡ್ಕೊಂಡು, ಎಲ್ಲ ಕಡೆ ಮಳೆ 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 ಅಂತ ಇದ್ರು. ಆದರೆ ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನದಿಗಳೆಲ್ಲ ಹಾಗೇ ಕಡಿಮೆ ಆಗೋಗ್ಬಿಟ್ಟಿದೆ, ನೀರೆಲ್ಲ ಅಷ್ಟೊಂದು ಹರಿತಾ ಇರಲಿಲ್ಲ. ಹಾಗೆ ಪಕ್ಕದಲ್ಲಿ ಬಂದರೆ ಇಲ್ಲಿ ಒಂದು ಪಾರ್ಕ್ ಕೂಡ ಮಾಡಿದಾರಂತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪಾರ್ಕು. ಫೋಟೋ ತೆಕ್ಕೊಳ್ಳೋಕ್ಕಾಗಿರ್ಬೋದು, ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿರ್ಬೋದು. ಜನ ಇಲ್ಲೂ ಅಷ್ಟೇ ನೋಡಿರಲ್ವಲ್ಲ ಪ್ಲೇಸು, ಹಾಗಾಗಿ ಇಲ್ಲೂ ಕೂಡ ತುಂಬ ಜನ ಇದ್ದರು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸಂಸ್ಕೃತಿಯ ಯಕ್ಷಗಾನದೊಂದು ಸ್ಟ್ಯಾಚುನ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ಒಂದು ಲೇಡಿದು ಮಾಡಿದ್ದಾರೆ ಯಕ್ಷಗಾನದ್ದು. ಹಾಗೆಯೇ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲೊಂದು ಶಿವ ಸ್ಟ್ಯಾಚುನ ಮಾಡಿದ್ದಾರೆ. ಹಾಗೆ ಪ್ರಾಣಿಗಳದ್ದೆಲ್ಲ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ. ನೀವು ಆ ಕಡೆ ಹೋದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ, ಫೋಟೋಗೆಲ್ಲ ಇರ್ಬೋದು. ನನಗಂತೂ ಇದು ನೋಡಿ ತುಂಬಾ ಖುಷಿ ಆಯಿತು. ಇನ್ನೂ ತುಂಬಾ ದೊಡ್ಡದಾಗಿತ್ತು ಪಾರ್ಕು. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸಾಕಾಗ್ಬಿಟ್ಟಿದ್ರು, ಯಾಕೆಂದರೆ ಧರ್ಮಸ್ಥಳದಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಅಷ್ಟೊಂದು ಬಿಸಿಲು ಇರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ತುಂಬಾ ಚಳಿ ಇರುತ್ತೆ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಆದ್ದರಿಂದ ನಮಗೆ ಗಾಡಿನಲ್ಲೇ ಸ್ಲಿಪ್ಪರೆಲ್ಲ ಬಿಟ್ಟೋದ್ವಲ್ಲ, ಸ್ವಲ್ಪ ದೂರ ನಡಿಬೇಕಾಯ್ತಲ್ಲ ದೇವಸ್ಥಾನಕ್ಕೆ, ಕಾಲೆಲ್ಲ ಬೊಬ್ಬೆ ಬಂದಂಗೆ ಆಗೋಗ್ಬಿಡ್ತು, ಆ ಥರ ಎಲ್ಲ ಬಿಸಿಲಿತ್ತು. ಹಾಗೆ ನೋಡ್ತಾ ಇರ್ಬೋದು ಪಾರ್ಕ್ ಅಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ನಾವು ಆಚೆ ಬಂದರೆ ಅಲ್ಲಿ ಫುಲ್ ಎಲ್ಲ ಘಮ 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 ಅಂತ ಇತ್ತು. ಏನು ಅಂದರೆ ಮಸಾಲೆ, ಏನೋ ಇದ್ರು ಡ್ರೈ ಫ್ರೂಟ್ಸು, ಹಾಗೆಯೇ ಸಾಸಿವೆ ಜೀರಿಗೆ ಈ ಥರ ಮಸಾಲೆಗಳೆಲ್ಲ ಇತ್ತು ಅಂಗಡಿಗಳಲ್ಲಿ. ದ್ರಾಕ್ಷಿ ಗೋಡಂಬಿ ಸ್ವಲ್ಪ ರೇಟೆಲ್ಲ ಕಡಿಮೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಎಲ್ಲರೂ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ನೋಡಿ ನೋಡಿ ಮಾಡಿ ಮಾಡಿ ನಿಮ್ಮ ಕಡೆನೇ ಗೋಧಿ ಹಿಟ್ಟು ಅವ್ರು ಹೇಳ್ತಿದ್ದಾರೆ ಗೋಧಿ ಗೋಧಿ ಅಂತ. ಸರ್ ಇದೆಷ್ಟು? ಸರ್ ಟೀ ಪೌಡರ್ ಎಷ್ಟಿದು? ಅವ್ರು ಏನು ಹೇಳ್ತಾನೆ ಇಲ್ಲ. ಟೀ ಪೌಡ್ರು ಎಲ್ಲ ಕನಕಕ್ಕ ಮತ್ತೆ ಲಕ್ಷ್ಮಿನೇ ಜಾಸ್ತಿ ಪರ್ಚೇಸ್ ಮಾಡಿರೋದು. ಇದು 120, ಇದು 180. ಪರ್ಚೇಸಿಂಗ್ ಎಲ್ಲ ಆಯಿತು. ನಾವು ಹಾಸನ ಹೈವೇನಲ್ಲಿ ಬಂದಾಗ ಕೃಷ್ಣ ಭವನ ಅಂತೇಳಿ ಒಂದು ರೆಸ್ಟೋರೆಂಟ್ ಸಿಕ್ತು. ಅಡುಗೆ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ ನನಗೆ ಟೇಸ್ಟ್ ಅಷ್ಟೊಂದು ಇರಲಿಲ್ಲ. ಎಲ್ಲರೂ
ಪ್ಲೈನ್ ರೋಟಿ ಹಾಗೆಯೇ ಪನ್ನೀರ್ ರೋಟಿನ ತೊಗೊಂಡ್ವಿ. ಚೆನ್ನಾಗಿತ್ತು ಅಂತ ಹೇಳಕ್ಕೆ ನನಗೆ ನಿಜನೇ ಹೇಳಕ್ಕೆ ಇಷ್ಟ ಆಗ್ತಾ ಇಲ್ಲ, ಯಾಕಂದರೆ ಅದ್ರಲ್ಲಿ ಉಪ್ಪು ಖಾರ ಮಸಾಲೆ ಏನೂ ಇರಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ, ಊರಿಗೆ ಹೋಗೋಷ್ಟಲ್ಲಿ 12 ಗಂಟೆ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಅಲ್ಲೇ ಎಲ್ಲರೂ ಸ್ನ್ಯಾಕ್ಸ್ ಎಲ್ಲ ಕೇಳಿದ್ವಿ. ಎಲ್ಲರೂ ನಾವು ಬೇಡ ಟೈಮ್ ಆಗಿದೆ, ಡೈಜೆಷನ್ ಆಗಲ್ಲ ಅಂತ ಹೇಳಿ ಎಲ್ಲರೂ ಬರೀ ರೊಟ್ಟಿ ಮತ್ತು ಕರಿಗಳನ್ನ ತೊಗೊಂಡ್ವಿ. ಒಂದು ಪನ್ನೀರು ಹಾಗೆಯೇ ಮಿಕ್ಸ್ ವೆಜಿಟೇಬಲ್ ಕುರ್ಮ ಇಷ್ಟನ್ನು ತೊಗೊಂಡು ತಿಂದ್ವಿ. ಅಂದರೆ ಎಲ್ರಿಗೂ ಸ್ವಲ್ಪ ಜಾಸ್ತಿನೇ ಆಗೋಯ್ತು ರೋಟಿ ಅಂತೂ. ಎಲ್ಲಾರನ್ನೂ ಕವರ್ ಮಾಡ್ಲಾ? ಸುಮ್ ಕೂತ್ಕೋ, ಕೈ ಹಾಕ್ಸ್ಬೇಡ, ಕೈ ತೆಗಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಿಟ್ಟಾಗ ಅಲ್ಲಿ ಆಲ್ರೆಡಿ ನಮಗೆ 10 ಗಂಟೆ ಆಗೋಗಿತ್ತು. ನಾವು ಕುಣಿಗಲ್ಲಿಗೆ ಬರೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಎಲ್ಲರೂ ಯಾಕಂದರೆ 12 ಗಂಟೆ ಆದಮೇಲೆ ಸ್ವಲ್ಪ ಕಳ್ತನಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಅಲ್ಲಲ್ಲೇ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಎಲ್ಲರೂ ಅವ್ರವ್ರ ಮನೆ ಹತ್ರನೇ ಹೋಗಿ ಬಿಟ್ಬಿಟ್ಟು ಈಗ ನಮ್ಮ ಮನೆ ಹತ್ರನೇ ನಾವು ಇವಾಗ ಹೊರಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.